ಓಕೆ ಓಕೆ ಓಕೆ. ಹಾಂ 2 ಡೇಸ್ ಬಿಟ್ಬಿಡ್ಬಾರ್ಲ? ಮಮ್ಮಿ ಫೋನಲ್ಲಿ ಬಿಸಿ ಇದೆಯಾ? ನೋ ಮೈ ಡಿಯರ್ ಸ್ವೀಟಿ, ನೋ ನೋ. ನನ್ನ ಮಗಳು ಇರಬೇಕಾದ್ರೆ ನಾನು ಹೇಗೆ ಬಿಸಿ ಇರಕ್ಕೆ ಸಾಧ್ಯ ಹೇಳು? ಹೌದು ಸ್ವೀಟಿ, ಏನು ಏನೋ ಒಂಥರ ಸ್ಪೆಷಲ್ ಅಕ್ಕಂತ ಇದೆಯಾ? ಮಮ್ಮಿ ನೋ ನೋ. ಏನು ನೋ ಅಂದರೆ ನನಗೆಲ್ಲ ಗೊತ್ತಾಗತ್ತೆ. ನನಗನ್ಸುತ್ತೆ ನೀನು ಸ್ವಲ್ಪ ಡುಮ್ಡುಮ್ಕೆ ಆಗಿದೆಯಾ? ಹಾಂ, ಹಾಗೆ ಕಲರ್ ಬಂದಿದೆಯಾ? ನನಗನ್ನಿಸ್ತೆ ಏನಾದರೂ ಗುಡ್ ನ್ಯೂಸಾ? ಓ ಮಮ್ಮಿ, ನಂಗೆ ತುಂಬ ನಾಚಿಕೆ ಆಗುತ್ತಪ್ಪ. ಹೌದು, ಮನೇಲೆಲ್ಲ ಆರಾಮದ್ರ? ಹೌದು, ನಾಷ್ಟಕ್ಕೆ ನಾನು ಕೇಸರಿ ಬಾತ್ ಮಾಡ್ತೀನಿ ಮಮ್ಮಿ, ತಿಂತೀಯಲ್ವಾ? ಓ ಆಫ್ ಕೋರ್ಸ್ ಮೈ ಡಿಯರ್ ಸ್ವೀಟಿ. ಓಕೆ ಓಕೆ, ಅದನ್ನೇ ಮಾಡು. ಮತ್ತೆ ಮತ್ತೆ ಏನು ಸಮಾಚಾರ? ಹೌದು, ಅಲ್ಲಿ ದೇವರಲ್ಲಿ ಈ ಮಳೆ ದೇವರು ಗಂಟೆ ಬಾರಿಸ್ತಾ ಇದ್ದಾರೆ. ವಾಟ್? ಅಯ್ಯೋ ಮಮ್ಮಿ, ಗಂಟೆ ಬಾರಿಸ್ತಾ ಇದಾರಂದ್ರೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಮ್ಮಿ. ಓ ಹೌದಾ? ಸರಿ ಮಮ್ಮಿ, ನಿಂಗೆ ಕಾಫಿ ಬೇಕಾ ಟೀ ಬೇಕಾ? ಏನಾದರೂ ಮಾಡಿಕೊಡು ಸ್ವೀಟಿ, ಕುಡಿತೀನಿ. ನನಗೆ ಕಾಫಿ ಮಾಡಿಕೊಟ್ಬಿಡು. ಹಾಂ, ಇದು ಕರೆಕ್ಟ್ ಇದೆ. ಇರು, ಹೋಗಿ ಫ್ರಿಜ್ನಲ್ಲಿ ಹಾಲು ತಗೊಂಬರ್ತೀನಿ. ಓಕೆ ಸ್ವೀಟಿ. ಸ್ವೀಟಿ. ಎಸ್ ಮಾಮಿ. ನಾನು ಹಾಲ್ನಲ್ಲಿ ಕುತ್ಕೊಂತೀನಿ, ಸರಿನಾ? ನೀನು ಕಾಫಿ ಮಾಡ್ಕೊಂಡು ಬಂದ್ಬಿಡು. ಓಕೆ ಓಕೆ ಮಮ್ಮಿ, ಹೋಗಿ ನೀವು ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರಿ. ಒಂದು ಸೆಕೆಂಡ್. ನನ್ನ ಮಗಳು ಇಲ್ಲಿ ಬಂದ್ಮೇಲೆ ಬದಲಾಗ್ಬಿಟ್ಟಿದೆ ನೋಡು. ಹಿಂಗೆ ಚಿಟಪಟಾವ ಚಿಟಪಟಾವ ಚಿಟಪಟ ಅಂತ ಓಡಾಡ್ಕೊಂಡು ಕೆಲಸ ಮಾಡ್ತತಿ ಗುಂಡಮ್ಮ. ಮೈ ಡಿಯರ್ ಸ್ವೀಟಿ. ಅಯ್ಯೋ ಸಾರಿ ಸಾರಿ. ಅಯ್ಯೋ ನಂತರ ದಿಮ್ಮಂತ ಗಿರ್ 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 ಅಂತ ತಿರುಗಾಕತ್ತೈತಲ್ಲಪ್ಪ. ಸಾರಿ. ಸಾರಿ ಬೀಗ್ರೆ, ನಾನು ನೋಡಿಲ್ಲ, ಹಾಗೆ ಡ್ಯಾಶ್ ಆಗ್ಬಿಡ್ತು. ನಿಮ್ಮ ಕಣ್ಣುಗಳು ಏನಿದು ಹಿಂಗಾಗಿ ರೌಂಡ್ ರೌಂಡ್ ಆಗ್ಬಿಟ್ಟಿದ್ದಾವೆ? ನಿಮ್ಮ ಕಣ್ಣುಗಳು ನೋಡಿ ಎಷ್ಟು ಚಂದಿದ್ದಾವೆ. ಹಾಗಂತೀರಾ? ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ. ಅದು ಹಾಗೆ ಟಚಿಂಗ್ 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 ಅಂತ ನಿಮ್ಮ ಮಮ್ಮಿಗೆ ಡ್ಯಾಶ್ ಹೊಡೆದ್ಬಿಟ್ಟು ನೀವು. ಅಯ್ಯೋ ಇಲ್ಲ ಬಿಡು ಸ್ವೀಟಿ, ಸ್ವಲ್ಪ ನೋವಾಯ್ತು ಅಷ್ಟೇನೆ. ಸರಿ, ನೀ ಕಾಫಿ ಮಾಡು, ಅಲ್ಲಿ ಕುತ್ಕೊಂತೀನಿ. ಆಯ್ತು ಮಮ್ಮಿ. ಮಾವರ, ನಿಮ್ಗೂ ಕಾಫಿ ಬೇಕಂದ್ರೆ? ಹೂನ್ವಾ, ನನಗೂ ಒಂದು ಕಪ್ಪು ಕಾಫಿ ಮಾಡಿಕೊಡು ನಿಮ್ಮ ಮಮ್ಮಿ ಜೊತೆ. ಸರಿ, ನಿಮ್ಮ ಮಮ್ಮಿಗೆ ಏನು ಬೇಕು ನೋಡು, ಎಲ್ಲ ಮಾಡು, ಓಕೆನಾ? ನಿಮ್ಮ ಮಮ್ಮಿಗೆ ಏನಿಷ್ಟ? ನನ್ನ ಮಮ್ಮಿಗೆ ಜಿಲೇಬಿ, ಕೇಸರಿ ಬಾತು, ಆಮೇಲೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ರೀ. ಗೊತ್ತಾಗಲ್ಲ ಒಬ್ಬಟ್ಟು ಅಂದ್ರೆ? ನಮ್ಮ ಕಡೆ ಹೋಳಿಗೆ ಅಂತಾರಲ್ರಿಪ್ಪ, ಅದಂದರೆ ತುಂಬ ಇಷ್ಟ. ಚಂಪಕಲಿ ಅಂದರೆ ತುಂಬ ಇಷ್ಟ. ಹಾ ಹೌದಾ? ಅಂದರೆ ನಿಮ್ಮ ಮಮ್ಮಿ ಬರೀ ಸ್ವೀಟೇ ಇಷ್ಟ, ಅದಕ್ಕೆ ಸ್ವೀಟ್ ಸ್ವೀಟ್ ಆಗಿದೆ ನೋಡಿ ನಿಮ್ಮ ಮಮ್ಮಿ. ಏನನ್ನು ಮುದ್ದು ಸೊಸೆಯ, ಮತ್ತೆ ಖಾರ ಏನಿಷ್ಟ ಇಲ್ಲ ನಿಮ್ಮ ಮಮ್ಮಿಗೆ? ಮಾವರ, ನಮ್ಮ ಮಮ್ಮಿಯರಿಗೆ ಖಾರ ಅಂದರೆ ತುಂಬ ಇಷ್ಟ. ಆ ಬೋಟಿ ಇರುತ್ತಲ್ರಿ, ಅದು ಫಿಶು, ಮಟನ್ ಕುರ್ಮಾ, ಚಿಕನ್ ಕೈಮಾ, ಅದೆಲ್ಲ ತುಂಬ ಇಷ್ಟ. ಆದ್ರೆ ಈ ಮನೇಲಿ ಏನೂ ನಡೆಯಂಗಿಲ್ಲಲ್ರಿಪ್ಪ, ಅದಕ್ಕೆ ಬೇಡ ಸ್ವೀಟ ಮಾಡಿ ತಿನ್ನಿಸ್ತೇನೆ ನಮ್ಮ ಮಮ್ಮಿಗೆ. ಅಲ್ವಾ ಸೊಸೆಯ, ಚಿಕನ್ದು ಏನು ಕೈಮಾ ಮಾಡ್ತಾರಾ? ನೋಡ್ರಿಪ್ಪ, ಎಷ್ಟು ಚಲೋ ಆಗುತ್ತಂದ್ರೆ ಅದು ನಮ್ಮ ಮಮ್ಮಿ ಅಂಕರ ಬಹಳ ಇಷ್ಟ ನೋಡ್ರಿಪ್ಪ. ಮಾವರ ಹೆಂಗ್ರ ಮಾಡಿ ನಮಗೆ ತಿನ್ಸಬೇಕಂತೇನ್ರಿ. ಆದ್ರೆ ಬೇಡ ನಮ್ಮ ಅತ್ತೆಯವ್ರಿಗೆ ಪಾತ್ರ ವಿಷಯ ಗೊತ್ತಾದ್ರೆ ನನ್ನ ವಿಷಯ ಹಾಕಿ ನನಗೆ ಕೊಂಡ್ಬಿಡ್ತಾರೆ ಅವರು. ಬೇಡ ಬೇಡ. ಅದು ಹೆಂಗಾಗುತ್ತವಾ? ಈ ಮನೆ ಯಜಮಾನ ನಾನದೇನಿ, ನಾ ಹೇಳ್ದಂಗ ಆಕಿ ಕೇಳ್ಬೇಕಾಗತ್ತ. ಮಾವರ, ನೀವು ಯಜಮಾನ ಆದ್ರೆ ನಮ್ಮ ಅತ್ತೆಯರು ಯಜಮಾನ ಹತ್ರಿಪ್ಪ, ನಿಮ್ದೇನು ನಡೆಯಂಗಿಲ್ಲ. ನಮ್ಮ ಅತ್ತೆಯರ್ದು ಎಲ್ಲ
ಆದರೂ ನಿಮ್ಮ ಮಮ್ಮಿ ಇಷ್ಟು ದಿನದ ಮೇಲೆ ಬಂದಾಳ, ಏನಾದರೂ ಪಾರ್ಟಿ ಗಿಟಿ ಮಾಡೋಣ ಮತ್ತೆ? ಪಾಟಿನ ಮಾವರ ಅತ್ತಿಯರಿಗೆ ತಿಳಿತಂದ್ರೆ ಅಲ್ಲಿ ಫಿನಿಶ್ ಎಲ್ಲ ಬೇಕಂದ್ರೆ ನಮಗಿದು ಅದು ಬೇರೆ ನಮ್ಮ ಮನೆಯವ್ರು ಬೇಕು ಕೇಳ್ಬೇಕಲ್ಲ ಅದೇ ನಿಮ್ಮ ಯಜಮಾನ್ ಸಾರಿ ಸರಿ ನಿಮ್ಮ ಮಗ ಕೇಳ್ಬೇಕಲ್ಲ. ಅಯ್ಯೋ ನನ್ನ ಮಗನಮ್ಮ ಕೇಳಿದ್ರಾತು ಬಿಡು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ಅಂತೂ ಎಂತೂ ಹೊತ್ತ ನಾನ್ ವೆಜ್ ಪಾರ್ಟಿ ಮಾಡ್ಬಿಡೋನು. ಅಯ್ಯೋ ಮಾವರ ಅತ್ತಿಯರಿಗೆ ಗೊತ್ತಾತಂದ್ರೆ ಮುಗಿದ ಕತಿ. ಏನು ಸೊಸಿ ಮತ್ತು ಮಾವ ಮಾತಾಡ್ತೀರಾ? ಹೌದು ಶಿಲ್ಪ ಬೇಬಿ ಹತ್ತಿರ ಬಂದಾರಂತ. ಎಸ್ ರಾಮ್ ಬೇಬಿ ನಿಮ್ಮ ಅತ್ತಿಯರು ಬಂದಿದ್ದಾರೆ. ಯಾಕೆ ಮಾತಾಡ್ಲಿಲ್ವಾ ನೀವು? ಏ ನಿಮ್ಮ ಮಮ್ಮಿ ನಾನು ನೋಡ್ಲೇ ಇಲ್ಲ. ಅಮ್ಮ ಕೂತಿದ್ಲ, ಅಮ್ಮನ ಮಾತಾಡ್ಸ್ಕೊಂಡು ಈ ಕಡೆ ಬಂದೆ. ಅಮ್ಮನೇ ಹೇಳಿದ್ಲು. ಹೌದು ನಿಮ್ಮ ಅಮ್ಮಗೋಸ್ಕರ ಏನು ಮಾಡಿದೀಯಾ ಸ್ಪೆಷಲ್? ಅದು ಮಗನ ಮಗನ ಬಾಯ್ಲಿ ನಿನ್ ಕಿವಿ ಕೊಡ್ಬಾ. ನನ್ನ ಕಿವಿ ಕೊಡ್ಬೇಕಪ್ಪ? ಹೆಂಗ ಚಾಕು ತಗೊಂಡು ಕೊಯ್ದು ಬಿಟ್ಕೊಳ್ಳೇನು? ಓ ನೋ, ನಾನು ಬೇರೆ ಡಾಕ್ಟ್ರು ಹಾಗೆಲ್ಲ ಮಾಡಂಗಿಲ್ಲಪ್ಪ. ಏನಾದರೂ ಪೇಷಂಟು ಪ್ರಾಬ್ಲಮ್ ಇದ್ರೆ ಮಾತ್ರ ನಾನು ಹಂಗೆ ಕೊಯ್ಬೇಕಾಗತ್ತೆ ಅಷ್ಟೇ. ಅಯ್ಯೋ ನನ್ನ ಕರ್ಮ. ಲೋ ಮಗನ ಬಾಯ್ಲಿ ಬಾಯ್ಲಿ. ಹಾ ಹೇಳಿ ಪಿತಾಶ್ರೀ ಅವರೇ. ಅಲ್ಲೋ ಕುಮಾರ ಕಂಠೀರವ, ಇವತ್ತು ನಿಮ್ಮ ಅತ್ತಿ ಬಂದಿದ್ದಾಳೆ. ನಿಮ್ಮ ಅತ್ತಿಗೋಸ್ಕರ ಅಳಿಯಾದವನು ಏನಾದರೂ ಮಾಡ್ಬೇಕಲ್ವಾ? ಅಯ್ಯೋ ಪಿತಾಶ್ರೀ ಅವರೇ, ಏನನ್ನು ನಾ ಮಾಡಲಿ? ನನ್ನ ಕಡೆ ಇರೋದು ಬರೀ ಇಂಜೆಕ್ಷನ್, ಆಮೇಲೆ ಟಾನಿಕ್, ಆಮೇಲೆ ಟ್ಯಾಬ್ಲೆಟ್ಸ್ ಇಂಥವಿರೋದು. ಅದೇನಾದರೂ ಉಡುಗೊರೆಯಾಗಿ ಕೊಡಲಿ ನಮ್ಮ ಅತ್ತೆ ಮನೆಯವರಿಗೆ? ಯಾಕೆ ಗಾಬರಿ ಆಗ್ಬಿಟ್ರಿ ಪಿತಾಶ್ರೀ ಅವರೇ? ಹೌದು ಯುವರಾಣಿಯವರೇ, ನೀವ್ಯಾಕೆ ಬಾಯನ್ನು ಈ ಥರ ತರದಿದ್ದೀರಿ? ಅಯ್ಯೋ ಕುಮಾರ ಕಂಠೀರವ, ಹೇಳೋದನ್ನ ಅರ್ಥ ಮಾಡ್ಕೋ. ನನಗೆ ನಿನಗೆ ನಿನ್ನ ಯುವರಾಣಿಗೆ ಮಾತ್ರ ಈ ವಿಷಯ ಗೊತ್ತಾಗಿರಬೇಕು ಅಷ್ಟೇನೆ, ಬೇರೆ ಕಡೆ ಸ್ಪ್ರೆಡ್ ಆಗಬಾರ್ದು. ಓ ಆ ರೀತಿ ಗುಪ್ತ ವಿಷಯಗಳೇ? ಹೇಳಿ ಪಿತಾಶ್ರೀಯವರೇ, ನಿಮ್ಮ ಮಾತನ್ನು ನಾನು ಶಿರಸಾವಹಿಸಿ ಪಾಲಿಸುತ್ತೇವೆ. ಅದು ಕುಮಾರ ಕಂಠೀರವ, ನಿಮ್ಮ ಅತ್ತಿ ಬಂದಿದ್ದಾಳಲ್ಲ, ನಿಮ್ಮ ಅತ್ತಿಗೆ ಸ್ಪೆಷಲ್ ಒಂದು ಪಾರ್ಟಿ ಕೊಡಿಸ್ಬೇಕಂತ ನಾನು ನಿಮ್ಮ ಯುವರಾಣಿ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಓ ಅಷ್ಟೇನಾ ಪಿತಾಶ್ರೀಯವರೇ? ಆಯಿತು ಮಾಡೋಣ. ಅದಕ್ಕೇನು ಬೇಕು ನಮ್ಮ ಸಹಕಾರ, ಅದನ್ನೆಲ್ಲ ನಾವು ದಯಪಾಲಿಸುತ್ತೇವೆ. ಓ ಕುಮಾರ ಕಂಠೀರವ, ನೀ ಏನು ದಯಪಾಲಿಸಾಕ, ನೀ ಏನು ದೇವರೇನು? ಅಯ್ಯೋ ಬಾಯಿ ಮುಚ್ಚೋ ಕುಮಾರ ಕಂಠೀರವ, ಬಾಯಿ ಮುಚ್ಚು ಬಾಯಿ ಮುಚ್ಚು. ಸರಿ ಹೇಳಿ ಪಿತಾಶ್ರೀಯವರೇ. ನೋಡು ಕುಮಾರ ಕಂಠೀರವ, ಇವತ್ತು ನೈಟು ಒಂದು ಒಳ್ಳೆ ಪಾರ್ಟಿ ಇಡೋಣ, ಸರಿನಾ? ನಿಮ್ಮ ಅತ್ತೆಗೋಸ್ಕರ ಕಣೋ, ಭಾಳ ದಿನ ಆಯ್ತಲ್ಲ ಬಂದಿಲ್ಲ, ಅದಕ್ಕೆ ಅದು ಬೇರೆ ನಿಮ್ಮ ಯುವರಾಣಿಗೆ ಅವ್ರ ಅತ್ತೆನೋ ತುಂಬ ಖುಷಿ ಪಡಿಸ್ಕೊಂಡು ಇಟ್ಕೋಬೇಕು ಈ ಮನೇಲಿ ಅನ್ನೋದೇ. ಅಲ್ಲೇ ಮನೆ ಅಲ್ಲಲ್ಲ, ಅರಮನೆ. ಹಾಂ ನಿಮ್ಮ ಯುವರಾಣಿಯವರಿಗೆ ಈ ಅರಮನೆಯಲ್ಲೇ ಅವರನ್ನು ತುಂಬ ಖುಷಿಯಾಗಿ ಇಟ್ಕೋಬೇಕು ಅನ್ನೋದು ಅವರ ಮಹದಾಸೆಯಾಗಿದೆ. ಸೊ ತಾವು ನಿಮ್ಮ ಯುವರಾಣಿಯ ಖುಷಿಗೋಸ್ಕರ ಈ ಪಾರ್ಟಿಯನ್ನು ನೀವು ಅರೇಂಜ್ ಮಾಡಬೇಕಾಗುತ್ತಾ? ಅಯ್ಯೋ ಪಿತಾಶ್ರೀಯವರೇ, ನಮ್ಮ ಮಹಾರಾಣಿ ಆಸೆಯನ್ನು ನಾವು ನೆರವೇರಿಸುವುದಿಲ್ಲವೇ? ಸರಿ ಆಯಿತು ಬಿಡಿ, ಅದಕ್ಕೇನು ಪ್ರಾಬ್ಲಮಾ? ನೋ 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 ಪ್ರಾಬ್ಲಮ್. ಹೌದು, ಏನೇನು ಡಿನ್ನರ್ಗೆ ಏನೇನು ಬೇಕು ಅಂತ ಹೇಳಿದರೆ ನಾನು ಅರೇಂಜ್ ಮಾಡ್ತೀಯಾ ಕುಮಾರ ಕಂಠೀರವ? ಸರಿ ಹಾಗಂದ್ರೆ ನೈಟು ಒಂದು ಒಳ್ಳೆ ಚಿಕನ್ ಮಸಾಲ, ಎಗ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಕಬಾಬ್, ಚಿಕನ್ ಕಬಾಬ್. ಅಯ್ಯೋ ಪಿತಾಶ್ರೀಯವರೇ, ಇವೆಲ್ಲ ನಮ್ಮ ಮನೆಯಲ್ಲಿ ನಡೆಯೋದಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ? ನಮ್ಮ ಮಾತು ಶ್ರೀವರಿಗೆ ಗೊತ್ತಾದ್ರೆ ಗೊತ್ತಿದೆಯಲ್ಲ ನನಗೇನಾಗಿತ್ತು ಅಂತ. ಪಿತಾಶ್ರೀಯವರೇ ಬಾಯಿ ಮುಚ್ಚ್ರಿ, ನಕ್ಕು ನಮ್ಮ ಯುವರಾಣಿಗೆ ಗೊತ್ತಾಗಿ ನನ್ನ ಮರ್ಯಾದೆಯನ್ನು ಹರಾಜಾಕಬೇಡಿ. ಮಾವನರ ಏನ್ರಿ ಪಿತಾಶ್ರೀಯವರೇ, ಬಾಯನ್ನು ಮುಚ್ಚಿ. ಅದು ನನ್ನ ಮುದ್ದು ಸೊಸೆ. ಒಂದಿನ ನಿಮ್ಮ ಮಹಾರಾಜ ಅವರು ಒಂದಿನ. ಪಿತಾಶ್ರೀಯವರೇ, ನನ್ನ ಕೋಪವನ್ನು ನೀವು ನೆತ್ತಿಗೆ ಏರಿಸಬೇಡಿ. ನೆತ್ತಿಗೆ ಏರಿಸ್ಕೊಡು ಮಗನ, ಸ್ವಲ್ಪ ಸುಮ್ಮನೆ ಹೇಳಿ ಮಾವರ, ಏನು? ಒಮ್ಮೆ ಒಂದಿನ ನಿಮ್ಮ ಮಹಾರಾಜರು ಒಂದು ಪಾರ್ಟಿಗಂತ ಹೋಗಿದ್ದಾರೆ. ಅದು ತಮ್ಮ ಸ್ನೇಹಿತರ ಹಿತಾಸಕ್ತಿ ಅಲ್ಲ, ಸ್ನೇಹಿತರು ಕರೆದ್ರು ಅಂತ ಇವಾಗ ಆಸೆ ಅಂದ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಚಿಕನ್ ತಿನ್ನಕ್ಕೆ. ಅದು ತಿಂದ್ರು ಸುಮ್ಮನೆ ಇರ್ಬೇಕು ಬೇಡ, ಅದೇ ಇರ್ಲಾರ್ದನೆ ಇರುವೆ ಬಿಟ್ಕೊಂಡ್ರು ಅನ್ನರ್ಗದೆ, ಅದೇ ಕೆರ್ಕೊಂಡು ಗಾಯ ಮಾಡ್ಕೊತಾರಲ್ಲ, ಹಂಗೆ ಮಾಡ್ಕೊಂಡ್ಬಿಟ್ಟ ನಿಮ್ಮ ರಾಜ.
ತಾನು ಚಿಕನ್ನು ತಿಂದಿರೋದನ್ನ ಹೋಗ್ಬಿಟ್ಟು ತಮ್ಮ ಪಿತಾಶ್ರೀಯವರು ಅಲ್ಲಲ್ಲ ನನಗೂ ಹೇಳಿದ ಬಿಡು, ಹಾಗೇನೆ ಮಾತೋಶ್ರೀಯವ್ರಿಗೂ ಹೇಳ್ಬಿಟ್ಟ. ನಾನು ಹೇಳಿದೆ ಹೇಳಕ್ಕೆ ಹೋಗ್ಬೇಡ ನೀನು ಮಾತೋಶ್ರೀಯವರಿಗೆ. ಮಾತೋಶ್ರೀಯವರು ಬೆಂಕಿಯಾಗಿ ಚಾಮುಂಡೇಶ್ವರಿ ಅವತಾರವನ್ನು ತಾಳುತ್ತಾರೆ ಅಂತ ಹೇಳಿದೆ. ಆದರೆ ನಿಮ್ಮ ಮಹಾರಾಜರು ನಿಮ್ಮ ಮಹಾರಾಜರು ಏನು ಮಾಡಿಬಿಟ್ರು ಅಂತಂದರೆ ಅದು ಹೋಗ್ಬಿಟ್ಟು ಅವರ ಮಾತೋಶ್ರೀಯವರಿಗೆ ಹೇಳಿದರು. ಅವರು ದುರ್ಗಾವತಾರವನ್ನು ತಾಳಿ ಚಾಮುಂಡಿ ಅವತಾರವನ್ನು ತಾಳಿ ದುರ್ಗವ್ವ ಚಾಮುಂಡಿ ಚೌಡೇಶ್ವರಿ ಎಲ್ಲರೂ ಬಂದು ಕಸ್ಬರ್ಗಿಯನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಜ ಮಹಾರಾಜ ಯುವರಾಜನಿಗೆ ಕುಂಡಿ 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 ಹೊಡೆದಾರೆ. ಅಯ್ಯೋ ಪಿತಾಶ್ರೀಯವರೇ, ಏನು ಮಾಡಿಬಿಟ್ಟಿರಿ? ನನ್ನ ಯುವರಾಣಿ ಮುಂದೆ ನನ್ನ ಮರ್ಯಾದೆಯನ್ನು ತೆಗೆದು ಬಿಟ್ಟಿರಲ್ಲ ನೀವು. ಅಯ್ಯೋ ಬಿಡು ಕುಮಾರ ಕಂಠೀರವ, ಹೆಂಡತಿ ಮುಂದೆ ಏನು ಹೇಳಿದ್ರು ತಪ್ಪೇನೂ ಇಲ್ಲ. ಆದ್ರೆ ಕರೆಕ್ಟಾಗಿ ಹೇಳ್ಬೇಕು. ಮತ್ತೆ ಇರ್ಲಾರ್ದು ಹೇಳಿ ಇರ್ಬೇ ಬಿಟ್ಕೊಂಡ್ರೆ ಆಗಬಾರ್ದು. ಅಯ್ಯೋ ಅದೆಲ್ಲ ಬಿಡಿ, ಇವಾಗೇನು? ಏನೂ ಇಲ್ಲೋ ಕುಮಾರ ಕಂಠೀರವ, ಇವತ್ತು ರಾತ್ರಿ ನಿಮ್ಮ ಅತ್ತೆಯವರಿಗೋಸ್ಕರ ನೀನು ನಿಮ್ಮ ಮಾತೋಶ್ರೀಯವರಿಗೆ ಹೇಳಲಾರ್ದೇ ಒಂದು ಪಾರ್ಟಿ ಅರೇಂಜ್ ಮಾಡಬೇಕು. ಅರೇಂಜ್ ಮಾಡಿ ನಿಮ್ಮ ಅತ್ತಿಗೆ ಏನೇನು ಇಷ್ಟ ನೋಡು ಅದನ್ನೆಲ್ಲ ವೆಜ್ಜು ನಾನ್ ವೆಜ್ಜು ಸ್ವೀಟು ಖಾರ ಎಲ್ಲನೂ ತಂದು ಅರೇಂಜ್ ಮಾಡಿಬಿಡು. ಮಾಡ್ತೀಯಲ್ವಾ? ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಬೇಡ ಬೇಡ ರಾಮ್ ಬೇಬಿ, ಯಾಕೆ ನಮ್ಮ ಮಮ್ಮಿಯವ್ರಿಗೆ ಖರ್ಚು ಮಾಡೋಕೆ ನಿಮ್ಗೆ ಇಷ್ಟ ಇಲ್ವಾ? ಅದು ಹಾಗಲ್ಲ ಬೇಬಿ. ಸರಿ, ಅದೇನು ಬೇಡ, ನಿಧಾನಕ್ಕೆ ಮಾತಾಡು. ನಿಮ್ಮ ಅವನ ಕಿವಿ ಗೋಡಿಗೆ ಅಂಟುಕೊಂಡಿರ್ತಾವು, ಅದಕ್ಕೆ ಸ್ವಲ್ಪ ಹಗರ್ಕ ಮಾತಾಡು. ಏನಿದು ಸೌಂಡೇ ಬರ್ತಾ ಇಲ್ಲ? ಮಾತಾಡು ಅಂತ. ಅಯ್ಯೋ ನನ್ನ ಕರ್ಮವೇ, ಅದನ್ನೆಲ್ಲ ಬಿಡು. ಹೇಳ್ತೀನಿ, ಸ್ವೀಟಿನ ಬೇಡ, ಸ್ವೀಟ್ ಇವಳೇ ಮಾಡ್ತಾಳೆ. ನೀನಿದ್ದು ನಾನ್ ವೆಜ್ ಐಟಮ್ ಮಾತ್ರ ಗೊತ್ತಾಗಲಾರ್ದಂಗೆ ನೈಟ್ ಟೆರೆಸ್ ಮೇಲೆ ತೊಗೊಂಬ, ಸರಿನಾ? ಅದರಲ್ಲಿ ಒಂದಿಟ್ಟು ಗುಂಡು ತುಂಡು, ನನಗೊಂದು ಗುಂಡು ನಿನಗೊಂದು ತುಂಡು, ನಿನಗೊಂದು ಗುಂಡು ನನಗೊಂದು ತುಂಡು. ಹೆಂಗೆ ಹೆಂಗೆ? ಅಯ್ಯೋ ಪಿತಾಶ್ರೀಯವರೇ, ಮಾತೋಶ್ರೀಯವರಿಗೆ ಗೊತ್ತಾದ್ರೆ ಮುಗಿದು ನಮ್ಮ ಕತೆ. ಕೈಯಲ್ಲಿ ನಮ್ಮ ತಲೆ ಇರುತ್ತೆ. ಎಲ್ಲೋ ಕುಮಾರ ಕಂಠೀರವ, ಹಂಗಾಗ್ಲಾರ್ದಂಗೆ ನೋಡ್ಕೋಬೇಕಲ್ವೇನೋ ನೀನು. ನೀನಂತವನು ಅಳಿಯ ಸರಿ ಇಲ್ಲ ಬಿಡು. ಅಳಿಯ ಅತ್ತೆ ಬಂದಾಳೆ, ಅತ್ತೆಗೇನಾದರೂ ಮಾಡಿ ತಿನ್ನಿಸ್ಬೇಕು ಅನ್ನೋದು ಇಲ್ಲವೇ ಇಲ್ಲ. ಈಗೇನು ನೈಟ್ ಪಾರ್ಟಿ ಅರೇಂಜ್ ಮಾಡ್ತೀಯೋ ಮಾಡಲ್ವೋ? ರಾಮ್ ಬೇಬಿ ಪ್ಲೀಸ್ 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 ಪ್ಲೀಸ್, ನಮ್ಮ ಮಮ್ಮಿಗೆ ಇವತ್ತು ನಾನ್ ವೆಜ್ ಪಾರ್ಟಿ, ಓಕೆನಾ? ಸ್ವೀಟ್ ಬೇಬಿ, ಓಕೆ ಶಿಲ್ಪ ಬೇಬಿ, ಆಯ್ತು ಆಯ್ತು, ಇವತ್ತು ಪಾರ್ಟಿ ಮಾಡೋಣ. ಆದರೆ ಅಮ್ಮನಿಗೆ ಈ ವಿಷಯ ಗೊತ್ತಾಗಬಾರ್ದು, ಏನಂತೀರಾ? ಪಿತಾಶ್ರೀಯವರೇ, ಮಾತೋಶ್ರೀಯವರಿಗೆ ಗೊತ್ತಾರೆ ನನ್ನನ್ನು ಕಾಪಾಡುವ ಜವಾಬ್ದಾರಿ ನಿಮ್ಮದು, ಓಕೆನಾ? ಸರಿ ಕುಮಾರ ಕಂಠೀರವ, ಅಂತೂ ಇವತ್ತು ನೈಟು ಪಾರ್ಟಿ ಜೋರಾ? ನಾನ್ ವೆಜ್ ಪಾರ್ಟಿ ನಮ್ಮ ಅತ್ತೆಗೋಸ್ಕರ, ಓಕೆನಾ? ಡನ್ನ? ಹಾಯ್ ನನ್ನ ಸ್ನೇಹಿತರೆ, ನಮ್ಮ ಮನೆಯವರು ನಮ್ಮ ಮಮ್ಮಿಗೋಸ್ಕರ ಒಂದು ಒಳ್ಳೆ ನಾನ್ ವೆಜ್ ಪಾರ್ಟಿನ ಮಾಡ್ತಾ ಇದ್ದೀವಿ. ನೀವು ಆ ಪಾರ್ಟಿಗೆ ಜಾಯ್ನ್ ಆಗ್ತೀರಾ? ಪ್ಲೀಸ್ ಜಾಯ್ನ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಲಾದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.